ಎಲ್ರಿಗೂ ನಮಸ್ಕಾರ. ಮಧ್ವ ಹೃದಯವಾಸದ ಉದ್ಗೀತಾ ಸೀರೀಸ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಇವಾಗ ಮುಂದಿನ ತಿಂಗಳಲ್ಲಿ ಬರುವ ಮೇಜರ್ ಹಬ್ಬ ಅಂತಂದ್ರೆ ಒಂದು ವೈಕುಂಠ ಏಕಾದಶಿ ಜೊತೆಗೆ ಧನುರ್ಮಾಸ. ಇದ್ರ ಬಗ್ಗೆ ನಮ್ಗೆ ಹೇಳೋದಕ್ಕೆ ಒಬ್ರು ವಿಶಿಷ್ಟವಾದಂತಹ ಅತಿಥಿ ಇದ್ದಾರೆ. ಅವ್ರು ಯಾರಂದ್ರೆ ಪಂಡಿತ ಭೀಮಸೇನ್ ಆಚಾರ್ ಆತ್ನೂರ್. MA PhD ಪದವೀಧರರಾದ ಇವರು ಅವರ ಮೊದಲ 10 ವರ್ಷದ ವಿದ್ಯಾಭ್ಯಾಸ ಜಯತೀರ್ಥ ವಿದ್ಯಾಪೀಠದಲ್ಲಿ ಮಾಡಿದ್ದಾರೆ. ಮುಂದಿನ ವೇದಾಂತ ಹಾಗೂ ನ್ಯಾಯಸುಧಾ ಪಾಠವನ್ನು ಶ್ರೀ ಸತ್ಯಾತ್ಮ ತೀರ್ಥರಲ್ಲಿ ಮಾಡಿದ್ದಾರೆ. 2004ನೇ ಇಸವಿಯಲ್ಲಿ ಅಂದರೆ ಸ್ವಾಮಿಗಳ 2ನೇ ನ್ಯಾಯಸುಧಾ ಮಂಗಳ ಮಹೋತ್ಸವದಲ್ಲಿ ಇವರು ಒಬ್ಬರ ವಿದ್ಯಾರ್ಥಿ ಆಗಿದ್ದರು. ಜೊತೆಗೆ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿಯಲ್ಲಿ ಬಾಲರಾಮಾಯಣ ಖಂಡದಲ್ಲಿ ಇವರಿಗೆ PhD ಪದವಿ ದೊರಕಿದೆ. ಎಸ್ಪೆಷಲಿ ಇವರು ಬಾಲಕರಲ್ಲಿ ಧರ್ಮ ಜಾಗೃತಿ ಮೂಡೋದ್ರಲ್ಲಿ ಇವರೊಂದು ವಿಶಿಷ್ಟವಾದಂತಹ ಒಂದು ಪಾತ್ರ ನೆರವೇರಿಸಿದ್ದಾರೆ. ಹಳೆ ಉತ್ತರಾದಿ ಮಠದ ಬಿಲ್ಡಿಂಗ್ ಅಲ್ಲಿ ಆಗಿರ್ಲಿ ಅಥವಾ ಈ ಉತ್ತರಾದಿ ಮಠದ ಬಿಲ್ಡಿಂಗ್ ಆಗಿರ್ಲಿ ವ್ಯವಸ್ಥಾಪಕರಲ್ಲಿ ಇವರು ಪ್ರಮುಖರಾದದ್ದು. ಆಚಾರ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲಾರ್ಗೂ ಚೈಲ್ಡ್ಹುಡ್ ಅಲ್ಲಿ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಏನ್ ಬೇಕಾಗತ್ತೆ ಅಂತಂದ್ರೆ ಧರ್ಮ ಮಾಡೋದಕ್ಕೆ ಒಂದ್ ಸ್ಪಾರ್ಕ್ ಬೇಕಾಗತ್ತೆ. ನನಗೆ ಒಂದ್ ಧರ್ಮ ಮಾಡ್ಲಿಕ್ಕೆ ಒಂದ್ ಸ್ಪಾರ್ಕ್ ಅಂತಂದ್ರೆ ನನ್ನ ಇನಿಷಿಯಲ್ ಡೇಸ್ ಅಲ್ಲಿ ಅದು ಪಂಡಿತ ಭೀಮಸೇನ್ ಆಚಾರ್ ಆತ್ನೂರ್ ಅವರು. ಹೇಗೆ ವೆಲ್ಕಮ್ ಮಾಡ್ತಾರೆ ಅಂದ್ರೆ ಬಾಲಕರನ್ನ, ಎಸ್ಪೆಷಲಿ ಇವರು ಒಂದು ಶಿಬಿರ ಇತ್ಯಾದಿ ಕಾಮನ್ ಅದು ಇದ್ದೇ ಇದೆ. ಜೊತೆಗೆ ಈ ಸಮ್ಮರ್ ಹಾಲಿಡೇಸ್ ಬರೋ ಸಮಯದಲ್ಲಿ ಮಠಕ್ಕೆ ಹುಡುಗರು ಬಂದು ಬಡಿಸ್ಬೇಕು, ಬಡಿಸಾದ್ಮೇಲೆ ಅವ್ರು ಊಟ ಮಾಡಿ ಆಮೇಲೆ ಅವ್ರ ಮುಂದಿನ ಚಟುವಟಿಕೆ ಮಾಡ್ಬೇಕು ಅನ್ನುವ ಒಂದು ಐಡಿಯಾ ಇವ್ರದ್ದು. ಇದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ ಬಡಿಸ್ಲಿಕ್ಕೆ ಮಠಕ್ಕೆ ಒಂದ್ 5-10 ನಿಮಿಷ ಬೇಗ ಬಂದ್ರು ಸಹ ಆ ಮಠದಲ್ಲಿ ಏನೇ ಕಾರ್ಯಕ್ರಮ ಆಗುತ್ತೆ ಅನ್ನೋ ಇಂಟ್ರೆಸ್ಟ್ ಮಕ್ಳಿಗೆ ಬೆಳೆಯುತ್ತೆ. ಅದಾದ್ಮೇಲೆ ದೇವ್ರ ಮೇಲೆ ಭಕ್ತಿ ಉಂಟಾಗುವ ಚಾನ್ಸಸ್ ಬಹಳ ಅಂದ್ರೆ ಬಹಳ ಜಾಸ್ತಿ. ಇದಕ್ಕೆ ಮೇಜರ್ ಕ್ರೆಡಿಟ್ ಕೊಡ್ಬೇಕಾಗಿರೋದು ಭೀಮಸೇನ್ ಆಚಾರ್ಯರಿಗೆ. ನನಗೆ ಇನಿಷಿಯಲ್ ಸ್ಪಾರ್ಕ್ ಅದಲ್ಲಿ ಕೊಡೋದ್ರಲ್ಲಿ ಇವರು ಒಬ್ಬರಾಗಿದೆ. ಆಚಾರ್ಯಕ್ಕೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನುರ್ಮಾಸದ ಆಚರಣೆ ಒಂದು ಚಾಲೆಂಜಿಂಗ್ ಅನಾಲಜಿ ಅಥವಾ ಐಡಿಯಾ ಇದು. ಯಾಕಂದ್ರೆ ಡಿಸೆಂಬರ್ ಅಲ್ಲಿ ಇಷ್ಟು ಚಳಿಗಾಲದಲ್ಲೂ ಸಹ ಬೇಗ ಇದ್ದು ಟುವರ್ಡ್ಸ್ ಯುವರ್ ಪ್ರೋಗ್ರೆಸ್, ಅದು ಆಧ್ಯಾತ್ಮಿಕ ಪ್ರೋಗ್ರೆಸ್ಗೆ ಹೋಗ್ಬೇಕು ಅಂದ್ರೆ ಬೇಗ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ಮೇಜರ್ಲಿ ಬಹಳ ಚಾಲೆಂಜಿಂಗ್ ಸಬ್ಜೆಕ್ಟ್ ಇದು. ಯಾಕಂದ್ರೆ ಆಚರಣೆ ಪರ್ಸ್ಪೆಕ್ಟಿವ್ ಸಹ ಒಂದು ಚಾಲೆಂಜಿಂಗ್ ಇದೆ. ಜೊತೆಗೆ ವಿಶೇಷತೆ ತಿಳ್ಕೊಳ್ಳೋದು ಒಂದು ಡಿಫ್ರೆಂಟ್ ಅನಾಲಜಿ. ಆಚಾರ್ಯ, ಫಸ್ಟ್ ಆಫ್ ಆಲ್ ಇದು ಡಿಸೆಂಬರ್ ಬಹಳ ಚಳಿಗಾಲ ಅಂತ ಅಂತಾರೆ. ಫಸ್ಟ್ ಆಫ್ ಆಲ್ ಬೇಗ ಇದ್ದು ಧರ್ಮ ಮಾಡೋದು ಅಥವಾ ದಿನನಿತ್ಯ ಕಾರ್ಯ ಮಾಡೋದೇ ಸ್ವಲ್ಪ ಕಷ್ಟ. ಇದ್ರಲ್ಲಿ ಧನುರ್ಮಾಸ ಬೇಗ ಇದೆಲ್ಲ ಮಾಡ್ಬೇಕಂದ್ರೆ ಇನ್ನ ಕಷ್ಟ ಅಂತಾರೆ. ಇದ್ರದ್ದು ಎಲ್ಲಕ್ಕಿಂತ ಮುಂಚೆ ಧನುರ್ಮಾಸ ಅಂದ್ರೆ ಏನು, ಬೇರೆ ಮಾಸಗಳಿಗೂ ಧನುರ್ಮಾಸಕ್ಕೆ ಇರೋ ವ್ಯತ್ಯಾಸ ಏನು? ಶ್ರೀ ಗುರುಭ್ಯೋ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದ ಗುರುಭ್ಯೋ ನಮಃ. ನೋಡಿ, ಪ್ರತಿಯೊಂದು ಮಾಸಗಳಿಗೆ ಅದರದೇ ಆದ ಒಂದು ವಿಶಿಷ್ಟವಾದ ಮಹತ್ವ ಇದ್ದೇ ಇದೆ. ಸಾಮಾನ್ಯವಾಗಿ ಸೂರ್ಯನ ಸಂಚಾರಗಳ ಮೂಲಕವಾಗಿ ಆಯಾ ಮಾಸಕ್ಕೆ ಒಂದೊಂದು ಮಹತ್ವ ಬರುತ್ತದೆ. ಈಗ ಮಕರ ಸಂಕ್ರಮಣ ಅಂತ ಕರೀತಾರೆ. ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡಿದಾಗ ಅದನ್ನು ಮಕರ ಸಂಕ್ರಮಣ. 12 ತಿಂಗಳು, 12 ತಿಂಗಳಲ್ಲಿ ಒಂದೊಂದು ರಾಶಿಯಲ್ಲಿ ಸೂರ್ಯನ ಪ್ರವೇಶ ಆಗುತ್ತದೆ. ಹಾಗೆ ಮಕರ ರಾಶಿಯಲ್ಲಿ ಸೂರ್ಯನ ಪ್ರವೇಶ ಆದಾಗ ಅದು ಮಕರ ಸಂಕ್ರಾಂತಿ ಉತ್ಸವ ಅಂತ ಮಾಡೋದು ಉಂಟು, ಕರೀತೇವೆ. ಹಾಗೆ ಇಲ್ಲಿ ಧನುರ್ಮಾಸ, ಧನುರಾಶಿಗೆ ಸೂರ್ಯನ ಪ್ರವೇಶ ಮಾಡತಕ್ಕಂತಹ ಕಾಲವನ್ನೇ ಧನುರ್ಮಾಸ ಅಂತ ಶಾಸ್ತ್ರದಲ್ಲಿ ಅದನ್ನು ಕರೆದಿದ್ದಾರೆ. ನೀವು ಹೇಳಿದ ಹಾಗೆ ಧನುರ್ಮಾಸ ಅಂದರೆ ಇದು ವಿಶೇಷವಾಗಿ ಚಳಿಗಾಲ. ಡಿಸೆಂಬರ್ ತಿಂಗಳಲ್ಲಿ ಭಾರಿ ಚಳಿಗಾಲ. ಅದಕ್ಕೆ ಧನುರ್ಮಾಸದಲ್ಲಿ ಅದರದೇ ಆದ ಒಂದು ವಿಶೇಷವಾದ ಮಹತ್ವವನ್ನು ಧನುರ್ಮಾಸದಲ್ಲಿ ತಿಳಿಸಿಕೊಡ್ತಾರೆ. ನೋಡಿ, ಆಗ್ನೇಯ ಪುರಾಣದ ಒಂದು ಮಾತು, ಕೋದಂಡಸ್ತೆ ಸವಿತರಿ ಮುದ್ಗಾನ್ನಂ ಯೋ ನಿವೇದಯೇತ್ ಸಹಸ್ರ ವಾರ್ಷಿಕೀ ಪೂಜಾ ದಿನೇನೈಕೇನ ಸಿದ್ಧ್ಯತಿ ಅಂತ ಒಂದು ಮಾತಿದೆ. ಧನುರ್ಮಾಸದ ಆಚರಣೆಯಿಂದ ಅಂದರೆ ಧನುರ್ಮಾಸದಲ್ಲಿ ಅರುಣೋದಯ ಕಾಲಕ್ಕೆ ಎದ್ದು ದೇವರ ಪೂಜೆ ಮಾಡಿ ಭಗವಂತನಿಗೆ ಹುಗ್ಗಿಯ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಇಡೀ 1 ತಿಂಗಳು ಧನುರ್ಮಾಸದಲ್ಲಿ ಕನಿಷ್ಠ ಪಕ್ಷ ಪ್ರಯತ್ನಪೂರ್ವಕವಾಗಿ 1 ದಿನವಾದರೂ ಅರುಣೋದಯ ಕಾಲಕ್ಕೆ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಯಾರು ದೇವರಿಗೆ ಹುಗ್ಗಿಯ ನಿವೇದನೆ ಮಾಡ್ತಾರೋ 1000 ವರ್ಷಗಳ ಪೂಜೆಯ ಫಲ
ಒಂದು ದಿನ ಧನುರ್ಮಾಸದಲ್ಲಿ ದೇವರ ಪೂಜೆ ಮಾಡಿ ಹುಗ್ಗಿಯ ನಿವೇದನೆ ಮಾಡಿದರೆ 1000 ವರ್ಷಗಳ ಕಾಲ ಮಾಡಿದ ಪೂಜೆಯ ಫಲ ಬರುತ್ತದೆ ಅಂತ ಹೇಳಿಕೊಡ್ತಾರೆ. ನಮಗಿರೋದೇ 120 ವರ್ಷ ಆಯುಷ್ಯ ಕಲಿಯುಗದಲ್ಲಿ, ಅದು ಎಲ್ಲ ಪದಾರ್ಥ ಹೈಬ್ರಿಡ್ ಆಗಿಬಿಟ್ಟು 60ರ ಮೇಲೆ ಬದುಕಿದ್ರೆ ಅದೊಂದು ಬೋನಸ್ ಇದ್ದ ಹಾಗೆ. ಇರಲಿ, ಅಂತೂ 60, 70, 80, 90ರವರೆಗೂ ಬದುಕಬಹುದು. ಇಲ್ಲರಿ ಒಂದು ದಿನ ಧನುರ್ಮಾಸದಲ್ಲಿ ದೇವರ ಪೂಜೆ ಮಾಡಿ ಅರುಣೋದಯ ಕಾಲಕ್ಕೆ, ಅರುಣೋದಯ ಕಾಲ ಅಂದರೆ ಏನು ಅಂತ ಒಂದು ಮಾತು ಹೇಳ್ತೇನೆ. ಸೂರ್ಯೋದಯಕ್ಕಿಂತ ಮುಂಚೆ 96 ನಿಮಿಷಗಳ ಮುಂಚೆ, ಅಂದರೆ 1.5 ಗಂಟೆ ಅಂತ ತೆಗೆದುಕೊಳ್ಳಿ. ಸೂರ್ಯೋದಯ 6 ಗಂಟೆ 6 ಕಾಲು ಅಥವಾ 6:30 ಇದ್ರೆ ಅದಕ್ಕಿಂತ 1.5 ಗಂಟೆ ಮುಂಚೆ ಅದನ್ನ ಅರುಣೋದಯ ಕಾಲ ಅಂತ ಕರೀತಾರೆ. ಆ ಅರುಣೋದಯ ಕಾಲದಲ್ಲಿ ಧನುರ್ಮಾಸದಲ್ಲಿ ದೇವರ ಪೂಜೆ ಮಾಡಿ ಹುಗ್ಗಿಯ ನಿವೇದನೆ ಮಾಡಬೇಕು. ಹಾಗಾದ್ರೆ ಒಂದು ದಿವಸ ಮಾಡಿದ್ರೆ ಸಾಕ್ರೆ, ಇಡೀ ದಿನ ಏನು ಇಡೀ ಜನ್ಮವೇ ಪೂಜೆ ಬೇಕಾ? ಹಾಗೆ ಅಭಿಪ್ರಾಯ ಅಲ್ಲ. ಪ್ರತಿನಿತ್ಯವೂ ದೇವರ ಪೂಜೆ ಆರಾಧನೆ, ಅವನು ಮಾಡಿದ ಅನಂತ ಉಪಕಾರಕ್ಕಾಗಿ ದೇವರ ಸ್ಮರಣೆ, ದೇವರ ಪೂಜೆಯನ್ನು ಮಾಡಲೇಬೇಕು. ಧನುರ್ಮಾಸದಲ್ಲಿ ವಿಶೇಷವಾಗಿ ಪುಣ್ಯದ ಪ್ರಾಪ್ತಿಗಾಗಿ ಆಯಾ ಮಾಸ ಧರ್ಮಗಳನ್ನು ಹೇಳುವಾಗ ಧನುರ್ಮಾಸದಲ್ಲಿ ಪೂಜೆಯ ಮಹತ್ವ ಎಷ್ಟು, ಆ ಹುಗ್ಗಿಯನ್ನು ದೇವರಿಗೆ ನಿವೇದನೆ ಮಾಡಿದರೆ ಅಂದರೆ 1000 ವರ್ಷಗಳ ಕಾಲ ಪೂಜೆ ಮಾಡಿದ ಪುಣ್ಯ ಧನುರ್ಮಾಸದಲ್ಲಿ ಒಂದು ದಿನ ಪೂಜೆ ಮಾಡಿ ದೇವರಿಗೆ ಹುಗ್ಗಿಯ ನಿವೇದನೆ ಮಾಡಿದರೆ ಬರುತ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಅಷ್ಟು ವಿಶಿಷ್ಟವಾದ ಮಹತ್ವ ಇದೆ ಮುಖ್ಯ ಧನುರ್ಮಾಸ ಅಂದರೆ ಏನು ಅಂತ ಕೇಳಿದ್ರಲ್ಲ, ನಾನು ಹೇಳಿದೆ ನೋಡಿ, ದಕ್ಷಿಣಾಯನ ಅಂತ ಕರೀತಾರೆ. ಒಟ್ಟು 6 ಋತುಗಳು ವರ್ಷದಲ್ಲಿ, 3 ಋತುಗಳು ಅಂದ್ರೆ ಅಲ್ಲಿ ದಕ್ಷಿಣಾಯನ ಅಂತ ಕರೆದಾಗ, ದಕ್ಷಿಣಾಯನ ಕಾಲ ದೇವತೆಗಳಿಗೆ ಅದು ರಾತ್ರಿ ಕಾಲ ಅಂತ, ಉತ್ತರಾಯಣ ಕಾಲ ಅಂದ್ರೆ ದೇವತೆಗಳಿಗೆ ಹಗಲಿನ ಕಾಲ. ವಿಶೇಷವಾಗಿ ಅದು ಧನುರ್ಮಾಸ ಅಂದ್ರೆ ಅದು ಅರುಣೋದಯ ಕಾಲ. ಆದ್ದರಿಂದ ದೇವತೆಗಳಿಗೆ ಅರುಣೋದಯ ಕಾಲ ಮತ್ತು ಬ್ರಾಹ್ಮೇ ಮುಹೂರ್ತ. ಯಾವಾಗ ಸಾಮಾನ್ಯವಾಗಿ ಈ ಮಕ್ಕಳಿಗೂ ಕೂಡ ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆ 7 ಗಂಟೆ ಒಳಗಾಗಿ ಒಂದು ಫ್ರೆಶ್ ಮೈಂಡ್ ಅಂತ ಕರೀತೇವೆ. ಆ ಬ್ರಾಹ್ಮೇ ಮುಹೂರ್ತದಲ್ಲಿ ನಾವೇನಾದರೂ ಅಧ್ಯಯನ ಮಾಡ್ತೇವೆ, ಧ್ಯಾನ ಮಾಡ್ತೇವೆ, ಅದು ಏಕಾಗ್ರ ಬುದ್ಧಿ ಇರುತ್ತದೆ. ಅವಾಗ ಪ್ರಶಾಂತವಾದ ವಾತಾವರಣ ಇರುತ್ತದೆ. ದೇವತೆಗಳ ಸಂಚಾರದ ಪರಮ ಪವಿತ್ರವಾದ ಕಾಲ 4 ಗಂಟೆಯಿಂದ 6 ಗಂಟೆ ಒಳಗಾಗಿ. ಆ ಕಾಲದಲ್ಲಿ ನಾವು ಮಾಡುವ ಎಲ್ಲ ಸತ್ಕಾರ್ಯಗಳು ಅನಂತ ಪುಣ್ಯವನ್ನು ಕೊಡುತ್ತದಂತೆ. ದೇವತೆಗಳು ಸಂಚಾರ ಮಾಡುವ ಕಾಲ ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ಈ ಧರ್ಮ ಕಾರ್ಯವನ್ನು, ದೇವರ ಪೂಜೆಯನ್ನು ಮಾಡ್ತಾ ಇದ್ದರೆ ಪ್ರಸನ್ನರಾಗಿ ದೇವತೆಗಳು ಹರಿಸಿ ನಮ್ಮ ಎಲ್ಲ ಕಾರ್ಯಗಳ ಸಿದ್ಧಿಯಾಗುವಂತೆ ಒಳ್ಳೆ ಬುದ್ಧಿಶಕ್ತಿ ಇರಬಹುದು, ಮೇಧಾಶಕ್ತಿ ಇರಬಹುದು, ಒಳ್ಳೆ ಆಯುರಾರೋಗ್ಯ ಇರಬಹುದು, ಎಲ್ಲ ರೀತಿಯಿಂದಲೂ ಕೂಡ. ಸಾಮಾನ್ಯವಾಗಿ ನೋಡಿ, ಮನುಷ್ಯ ಯಾವಾಗಲೂ ಆಕ್ಟಿವ್ ಆಗಿ ಯಾವಾಗಿರ್ತಾನೆ, ಬೇಗನೆ ಮಲ್ಕೊಂಡು ಬೇಗನೆ ಏಳಬೇಕು ಅಂತ. ನಾವು ಈಗಿನ ಕಾಲದಲ್ಲಿ ಸಾಫ್ಟ್ವೇರ್ ಯುಗ, ಬೇರೆ ದೇಶದಿಂದ ಇಲ್ಲಿ ಅಂದರೆ ಕೆಲಸ ಮಾಡ್ತಾ ಇರ್ತೇವೆ. ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆವರೆಗೂ ಕೆಲಸ, ಹೇಳೋದು ಬೆಳಗ್ಗೆ 10 ಗಂಟೆ, ನೈಟ್ ಶಿಫ್ಟು, ಅದು ಇದು ಹೇಳ್ತಾ ಇರ್ತಾರೆ. ಆದರೆ ಸರಿ, ಮುಖ್ಯವಾಗಿ ಆರೋಗ್ಯದ ದೃಷ್ಟಿಯಿಂದ, ಧರ್ಮದ ದೃಷ್ಟಿಯಿಂದ 10-11 ಗಂಟೆ ಒಳಗಾಗಿ ಮಲಗಿ 4:15 ಎದ್ದು ನೀವು ಕಾರ್ಯಪ್ರವೃತ್ತರಾಗಿರಿ. ಮಧ್ಯಾಹ್ನ ನಿದ್ದೆ ಮಾಡದೇನೆ ನಿಶ್ಚಿತವಾಗಿ ಒಂದು ಒಳ್ಳೆ ನವಚೈತನ್ಯ ಇರುತ್ತದೆ. ಸಾಮಾನ್ಯವಾಗಿ ಬಹಳ ಯಾವುದೇ ರೋಗಗಳು ಆವರಿಸೋದಿಲ್ಲ ಅಂತ ಹೇಳ್ತಾರೆ. ಬೆಳಿಗ್ಗೆ ಯಾರು ಹೇಳ್ತಾರೆ ಅವರು ಆಲಸಿಗಳಾಗೋದಿಲ್ಲ, ರೋಗಿಷ್ಠರಾಗೋದಿಲ್ಲ. ಅದು ಅಭ್ಯಾಸ ಮಾಡ್ತಾ ನೋಡ್ಬೇಕು. ಸ್ವಲ್ಪ ದಿವಸ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ, ವಿಶೇಷವಾಗಿ ಬೇಗನೆ ಎದ್ದು ತಣ್ಣೀರು ಸ್ನಾನ ಮಾಡಿ. 50-60 ವರ್ಷಗಳಿಂದ ಮಾಡುವ ಹಿರಿಯರಿದ್ದಾರೆ. 80-90 ವರ್ಷದ ಜನ ಧನುರ್ಮಾಸದಲ್ಲಿ ಬೆಳಿಗ್ಗೆ 4 ಗಂಟೆಗೆ 4:15 ಸ್ನಾನ ಮಾಡಿ ದೇವರ ಪೂಜೆ ಮಾಡ್ತಾರೆ. ಎಷ್ಟು ಆಕ್ಟಿವ್ ಆಗಿರ್ತಾರೋ, ಆಶ್ಚರ್ಯ ಆಗುತ್ತದೆ ನೋಡಿದರೆ. ಆಗೋದಿಲ್ಲ ಅಂತ ಪ್ರಶ್ನೆ ಇಲ್ಲ, ಅದರ ಪ್ರಯತ್ನ ಪೂರ್ವಕವಾಗಿ ಮಾಡಿದರೆ, ಅಭ್ಯಾಸ ಮಾಡಿಕೊಂಡ್ರೆ ಆಗುತ್ತೆ. ಧನುರ್ಮಾಸ ಪರಮ ಪುಣ್ಯಕಾಲ, ಸಾಧನೆಗೆ ವಿಶೇಷವಾದ ಪರ್ವಕಾಲ ಅಂತ ನಾವು ತಿಳಿಯಬೇಕು. ಬಹಳ ಸ್ಪಷ್ಟವಾಗಿ ಕ್ಲೀನ್ ಆಗಿ ಹೇಳಿದ್ರೆ ಆಚಾರ್ಯ, ಅದ್ರ ಬಗ್ಗೆ ಉದ್ದೇಶ ಏನು, ಧನುರ್ಮಾಸ ಅಂದ್ರೆ ಏನು ಅಂತ. ಈ ಮೂಮೆಂಟ್ ಅಲ್ಲಿ ನಾನು ಬಹಳ ಆಚಾರ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತಿರ್ಬೇಕಾರೆ ಇದೊಂದು ವಿಶೇಷ ಆಯಾಮ ಇದೆ. ಅಂದ್ರೆ ಶ್ರೀನಿವಾಸ ಕಲ್ಯಾಣದಲ್ಲಿ ಇದು ಒಂದು ಒಳ್ಳೆ ಉಲ್ಲೇಖ ಸಹ ಇದೆ. ಒಬ್ಬ ಮನುಷ್ಯ ಅವನ ಕಾರ್ಯರೂಪಕ್ಕೆ ಬರೋಕಿನ್ನ ಮುಂಚೆ, ಅಂದ್ರೆ ಅವ್ರದ್ದು ಏನ್ ಕೆಲ್ಸ ಇದೆ ಅದು ಮಾಡೋಕಿನ್ನ ಮುಂಚೆ 4 ಅಥವಾ 5 ಗಂಟೆ ಮುಂಚೆ ಅವ್ನ ಕಾರ್ಯಪ್ರವರ್ತನ ಆಗಿರ್ಬೇಕು. ಅಂದ್ರೆ ನಾವೆಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತೀವಿ ಅಂತಂದ್ರೆ ಅದಕ್ಕಿಂತ 5 ಗಂಟೆಯಿಂದ 6 ಗಂಟೆ ಮುಂಚೆ ನಾವ್ ಎದ್ದಿರ್ಬೇಕು ಬೇರೆ ಕಾರ್ಯಕ್ರಮ ಮಾಡೋದಕ್ಕೆ. ಜೊತೆಗೆ ನಮ್ದೆಲ್ಲ ಕಾರ್ಯಕ್ರಮ ಎಲ್ಲ ಆಯ್ತು, ದಿನದಿಂದ ಚಟುವಟಿಕೆ ಆಯ್ತು ಅಂತಂದ್ರೆ, ಅಂದ್ರೆ ಕೆಲ್ಸ ಕಾರ್ಯ ಹೋಗಿ ಬಂದ ಆದ್ಮೇಲೂ ಸಹ
5 ರಿಂದ 6 ಅವರ್ ನಮ್ ತೆಗೆದಿಟ್ಕೋಬೇಕು ಅಂತ ಹೇಳ್ತಾರೆ. ಸೊ ಇದೊಂಥರ ಕೀ ಫ್ಯಾಕ್ಟರ್ಸ್. ಸೊ ಜೊತೆಗೆ ಧನುರ್ಮಾಸ ಇಸ್ ಅನ್ ಆಡ್ ಆನ್. ಸೊ ಇದೊಂತಹ ಫಾಲೋ ಮಾಡಿದ್ರೆ ನಮಗೂ ಸಹ ಅನುಕೂಲ ಇದು. ಆಚರಣೆ ಮುಂದೆ ಹೋಗೋದಾದ್ರೆ ಧನುರ್ಮಾಸದಲ್ಲಿ ದೇವರಿಗೆ ನೈವೇದ್ಯಕ್ಕೆ ಬಹಳ ಮಹತ್ವ ಇದೆ ಅಂತ ಹೇಳ್ತಾರೆ. ಅನ್ನನ ನೈವೇದ್ಯ ಮಾಡೋದು ಒಳ್ಳೇದಾ ಅಥವಾ ಬೇರೆ ಪದಾರ್ಥ ನೈವೇದ್ಯ ತೋರ್ಸೋದಾದ್ರೆ ಯಾವ್ದು ಬೆಸ್ಟ್ ಅಡುಗೆ ಮಾಡೋದು ಪುಣ್ಯ ಫಲದಾಯಕ ಧನುರ್ಮಾಸದಲ್ಲಿ ಅಂತ? ಧನುರ್ಮಾಸದಲ್ಲಿ ಬೇಗನೆ ಪೂಜೆ ಮಾಡಿ ದೇವರಿಗೆ ಬೇಗನೆ ನೈವೇದ್ಯ ಮಾಡಬೇಕು ಅರುಣೋದಯ ಕಾಲಕ್ಕೆ ಅಂತ ಕೇಳಿದ್ದೇವೆ. ಧನುರ್ಮಾಸದ ವಿಶೇಷ ಅಂದ್ರೆ ಹುಗ್ಗಿ ನಿವೇದನೆ ಅಂತ ಕೇಳಿದ್ದೇವೆ. ಹುಗ್ಗಿ ಅಂದ್ರೆ ಹೇಗೆ ಮಾಡೋದು ಅಂತ ಅದನ್ನ ಪುರಾಣಗಳೆಲ್ಲ ಹೇಳಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವು ಅಕ್ಕಿ ಹಾಕಿ ಹೆಸರು ಬೇಳೆ ಹಾಕಿ ಹುಗ್ಗಿಯನ್ನು ಮಾಡ್ತಾರೆ. ಹುಗ್ಗಿ ಮಾಡೋದಕ್ಕೆ ಬೇಕಾದ ಪದಾರ್ಥ ಹೆಸರು ಬೇಳೆ, ಅಕ್ಕಿ, ಸಿಹಿ ಹುಗ್ಗಿ ಮಾಡಿದ್ರೆ ಸಿಹಿ ಪೊಂಗಲ್ ಮಾಡಿದ್ರೆ ಬೆಲ್ಲ, ಅಂತೂ ಶುಂಠಿ, ಯಾಲಕ್ಕಿ, ತುಪ್ಪ, ಮೊಸರು, ಗೋಡಂಬಿ ಇವೆಲ್ಲವೂ ಬೇಕು. ಅಂದ್ರೆ ಶಾಸ್ತ್ರ ಒಂದು ಮಾತಾಡ್ತಾರೆ, ಅಕ್ಕಿಗಿಂತಲೂ ಹೆಸರು ಬೇಳೆ 2 ಪಟ್ಟು ಜಾಸ್ತಿ ಇರ್ಬೇಕಂತ. ಹುಗ್ಗಿ ಅಂತ ಕರೆದ್ರೆ ಪೊಂಗಲ್ ಅದು ನಿಜವಾಗಲು ಅದು ನಮಗೆ ಅಷ್ಟು ಬರೇ ಹೆಸರು ಬೇಳೆ ತಿನ್ನಕ್ಕಾಗಲ್ಲ. ಬರೇ ಅಂದ್ರೆ ತವಿ ತಿಂದ ಹಾಗಿರುತ್ತದೆ, ಅದು ಚೆನ್ನಾಗಿರಲ್ಲ ಅಂತ ನಾವು ಹೆಸರು ಬೇಳೆ ಕಡಿಮೆ ಹಾಕ್ತೇವೆ. ಇರ್ಲಿ, ಅಂತೂ ಶಾಸ್ತ್ರದಲ್ಲಿ ಏನ್ ಹೇಳಿದಾರೆ ಅಂತ ಚಿಂತನೆ ಮಾಡೋಣ. ಅಕ್ಕಿಗಿಂತಲೂ 2 ಪಟ್ಟು ಹೆಸರು ಬೇಳೆ ಜಾಸ್ತಿ ಇರಬೇಕು, ಅದು ಉತ್ತಮ. 1 ಪಟ್ಟು ಜಾಸ್ತಿ ಇರೋದು ಮಧ್ಯಮ, ಅಕ್ಕಿಗಿಂತಲೂ ಹೆಸರು ಬೇಳೆ ಕಡಿಮೆ ಇರೋದು ಅದು ಅಧಮ. ಇರ್ಲಿ, ಅಂತೂ ತಿಳಿದುಕೊಳ್ಬೇಕು. ಮುಖ್ಯವಾಗಿ ವಿಶೇಷವಾಗಿ ಮುದ್ಗಂ ತಂಡುಲ ಮಾನಂ ಸ್ಯಾತ್ ಉತ್ತಮೋತ್ತಮ ಮುಚ್ಚತೆ ಅಂದ್ರೆ ತಂಡುಲ ಅಕ್ಕಿಗಿಂತಲೂ ಹೆಸರು ಬೇಳೆನೆ ಜಾಸ್ತಿ ಇರಬೇಕಂತ. ಅದು ಮಾಡಿರತಕ್ಕಂಥ ಹುಗ್ಗಿ ಅತ್ಯಂತ ಶ್ರೇಷ್ಠ ಅಂತ ಹೇಳಿದ್ದು. ಅಕ್ಕಿಗಿಂತಲೂ 2 ಪಟ್ಟು ಹೆಸರು ಬೇಳೆ ಜಾಸ್ತಿ ಇರಬೇಕು. ಅದಾಗೋದಿಲ್ಲ, ಇರಲಿ ಸ್ವಲ್ಪ ಆದರೂ ಮಾಡಬೇಕು. ನೈವೇದ್ಯಕ್ಕಾದರೂ ವಿಶೇಷವಾಗಿ ಹೆಸರು ಬೇಳೆ ಜಾಸ್ತಿ ಹಾಕಿ ನೈವೇದ್ಯ ಮಾಡಬೇಕು. ಅದನ್ನ ಅನ್ನದಲ್ಲಿ ಅಂದ್ರೆ ಕಲಿಸಿಕೊಳ್ಳೋಣ ಅಂತ ಮಾಡೋಣ. ಆದ್ದರಿಂದ ವಿಶೇಷವಾಗಿ ಹುಗ್ಗಿ ಮಾಡತಕ್ಕಂಥದ್ದು ಒಂದು ಒಳ್ಳೆ ಅಂದ್ರೆ ಕುಶಲತೆ ಬೇಕು, ಅದಕ್ಕೆ ಪ್ರಾವೀಣ್ಯ ಬೇಕು. ಅದು ದೊಡ್ಡವರ ಮಾರ್ಗದರ್ಶನದಲ್ಲಿ ಹುಗ್ಗಿ ಹೇಗೆ ಮಾಡಬೇಕು ಅಂತ ತಿಳಿದುಕೊಂಡು ಮಾಡಿ ದೇವರಿಗೆ ಅತ್ಯಂತ ಪ್ರಿಯಕರವಾದ ಆ ಪದಾರ್ಥ. ಆದ್ದರಿಂದ ಆ ಹುಗ್ಗಿಯನ್ನ ಅಂದ್ರೆ ಮಾಡುವಾಗ ಎಚ್ಚರಿಕೆಯಿಂದ ವಿಶೇಷವಾಗಿ ಚೆನ್ನಾಗಿ ಮಾಡಬೇಕು. ರುಚಿಯ ಜೊತೆಗೆ ಶುಚಿನೂ ಇರಬೇಕು, ಅದು ಮುಖ್ಯವಾದದ್ದು. ಆದ್ದರಿಂದ ಆ ಸರಿಯಾದ ಕ್ರಮದಲ್ಲಿ ಹುಗ್ಗಿಯನ್ನು ಮಾಡಿ ದೇವರಿಗೆ ನಿವೇದನೆ ಮಾಡಿ ಸ್ವೀಕಾರ ಮಾಡಿದಾಗ ಆರೋಗ್ಯ, ರೋಗಗಳ ಪರಿಹಾರ ಮತ್ತು ಪುಣ್ಯ ಪ್ರಾಪ್ತಿ ಆಧ್ಯಾತ್ಮಿಕವಾಗಿ 3 ಉಂಟು ಅಂತ ತಿಳಿಯುತ್ತಾ ಆ ಹುಗ್ಗಿಯನ್ನು ಅವಶ್ಯವಾಗಿ ಧನುರ್ಮಾಸದಲ್ಲಿ ದೇವರಿಗೆ ನಿವೇದನೆ ಮಾಡಿ ಸ್ವೀಕಾರ ಮಾಡಿದರೆ ಎಲ್ಲ ಕಾರ್ಯಗಳ ಸಿದ್ಧಿ. ಅದನ್ನು ತಮಿಳುನಾಡು ಕಡೆ ಆ ಕಡೆ ದಕ್ಷಿಣ ದಿಕ್ಕಿನಲ್ಲಿ ಎಲ್ಲ ದಕ್ಷಿಣ ದೇಶದಲ್ಲಿ ಪೊಂಗಲ್ ಅಂತ ಏನು ಕರೀತೀವಿ ನಾವು, ಪೊಂಗಲ್ ಹಬ್ಬ ಅಂತ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ. ಹಾಗೆ ಹುಗ್ಗಿಯ ನಿವೇದನೆ, ಆ ಪೊಂಗಲ್ ಪೊಂಗಲಲ್ಲಿ 2 ಇದೆ, ಮತ್ತೆ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಅಂತ. ಇದು ಹುಗ್ಗಿಯ ನಿವೇದನೆ ಬಹಳ ಮುಖ್ಯವಾದದ್ದು, ದೇವರಿಗೆ ಅತ್ಯಂತ ಪರಮ ಪ್ರೀತಿಕರವಾದದ್ದು. ನೋಡಿ, ಅಕ್ಕಿ, ಹೆಸರು ಬೇಳೆ, ಮೆಣಸು, ಹಸಿ ಶುಂಠಿ, ವಿಶೇಷವಾಗಿ ಬೆಣ್ಣೆ ತುಪ್ಪಗಳಿಂದ ಅಥವಾ ಗೋಡಂಬಿಯನ್ನು ಹಾಕಿ ಒಳ್ಳೆ ಸಂಸ್ಕೃತವಾದ ಹುಗ್ಗಿಯನ್ನು ಮಾಡಬೇಕು ದೇವರ ನಿವೇದನೆಗೆ. ಮುಖ್ಯವಾಗಿ ಹೆಸರು ಬೇಳೆ ಎಂಬುದೇನೆ ಅದು ಹವಿಸ್ಸು ಪದಾರ್ಥ ಅಂತ ಹೇಳ್ತಾರೆ. ಬೇಳೆಗಳಲ್ಲಿ ಯಜ್ಞಗಳಲ್ಲಿ ಉಪಯೋಗಿಸುವ ಒಂದು ಪರಮ ಪವಿತ್ರವಾದ ಹವಿಸ್ಸಿನ ಪದಾರ್ಥ ಅಂದ್ರೆ ಅದು ಹೆಸರು ಬೇಳೆ. ಮುದ್ಗಾನ್ನ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಮುದ್ಗ ಅಂದ್ರೆ ಹೆಸರು ಬೇಳೆ ಅಂತ, ಮುದ್ಗಾನ್ನ ಅಂತ ಕರೀತಾರೆ. ಈ ಮುದ್ಗಾನ್ನ ಹುಗ್ಗಿಯ ನಿವೇದನೆಗೆ ಅಪಾರವಾದ ಪುಣ್ಯವನ್ನು ಹೇಳಿದ್ದಾರೆ. ಆ ಯಜ್ಞಯಾಗಕ್ಕಾಗೇ ಸೃಷ್ಟಿ ಮಾಡಿದ ಒಂದು ಧಾನ್ಯ ಅದು ಹೆಸರು ಬೇಳೆ. ಅದು ಅಕ್ಕಿ ಮತ್ತು ಹೆಸರು ಬೇಳೆಯಿಂದ ಮಾಡಿರತಕ್ಕಂಥ ಹುಗ್ಗಿ ದೇವರಿಗೆ ಪರಮ ಪ್ರೀತಿಗೆ ಕಾರಣ. ವಿಶೇಷವಾಗಿ ಅದನ್ನು ಮಾಡಬೇಕು. ಮುಖ್ಯವಾಗಿ ಅನ್ನವನ್ನು ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಸಾಮಾನ್ಯವಾಗಿ ನಾವು ಅನ್ನ ಮಾಡಿ ದೇವರ ನೈವೇದ್ಯ ಆದಮೇಲೆ ವೈಶ್ಯದೇವ ಮಾಡ್ತೇವೆ. ಧನುರ್ಮಾಸದಲ್ಲಿ ವೈಶ್ಯದೇವ ಮಾಡಬೇಕಾದ್ರೆ ಹುಗ್ಗಿಯಿಂದಲೇ ವೈಶ್ಯದೇವ ಮಾಡಬಹುದು ಅಂತ ಹೇಳ್ತಾರೆ. ಉಪ್ಪು ಹಾಕಿರಬಾರ್ದು ಮೊದಲು. ಉಪ್ಪು ಹಾಕದೇ ಇರತಕ್ಕಂತಹ ಆ ಹೆಸರು ಬೇಳೆ, ಆ ಅಕ್ಕಿಯಿಂದ ಮಾಡಿರತಕ್ಕಂಥ ಹುಗ್ಗಿ ಏನಿದೆ, ಆ ಪೊಂಗಲ್ಲು, ಅದರಿಂದಲೇ ವೈಶ್ಯದೇವಕ್ಕೂ ಆಹುತಿಯನ್ನು ಹಾಕಬಹುದು ಅಂತ ಅಷ್ಟು ಹೇಳ್ತಾರೆ. ಅಷ್ಟು ಹುಗ್ಗಿಗೆ ಬಹಳ ಪ್ರಾಧಾನ್ಯ. ಹುಗ್ಗಿ ಮತ್ತು ಅನ್ನದ ಪ್ರಧಾನವಾದ ನೈವೇದ್ಯ ಒಂದು ದೇವರಿಗೆ. ಹುಗ್ಗಿ, ಅನ್ನ ಮತ್ತು ಒಳ್ಳೆ ಕೆನೆ ಮೊಸರಿನಿಂದ ಮಾಡಿರತಕ್ಕಂಥ ಮೊಸರನ್ನ ಅಂತ ಹೇಳ್ತಾರೆ ದೇವರಿಗೆ ನಿವೇದನೆ ಮಾಡೋದಕ್ಕೆ ಧನುರ್ಮಾಸದಲ್ಲಿ. ಮತ್ತು ದೋಸೆ, ಬೆಣ್ಣೆ ಇವುಗಳನ್ನೆಲ್ಲ ವಿಶೇಷವಾಗಿ ನಿವೇದನೆ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೊಂದು ಉದ್ದೇಶವೂ ಇದೆ. ಮುಖ್ಯವಾಗಿ ಅಪಾರವಾದ ಪುಣ್ಯ ಬರೋದು ಒಂದು, 1000 ವರ್ಷಗಳ ಕಾಲ ಪೂಜೆ ಮಾಡಿದ ಪುಣ್ಯ ಒಂದು. ಆದರೆ
ದೇವರಿಗೆ ಈ ಸಂದರ್ಭದಲ್ಲಿ ಈ ಪದಾರ್ಥಗಳ ನಿವೇದನೆ, ಹುಗ್ಗಿಯ ನಿವೇದನೆ ಮಾಡೋದು ಆರೋಗ್ಯ ದೃಷ್ಟಿಯಿಂದಲೂ ಬಹಳ ಒಳ್ಳೆಯದು. ಈಗ ನೀವು ಹೇಳಿದ್ರಿ ಡಿಸೆಂಬರ್ ಮಾಸ, ಇದು ಧನುರ್ಮಾಸ, ಭಾರೀ ಚಳಿಗಾಲ. ಚಳಿಗಾಲದಲ್ಲಿ ಬಿಸಿ 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 ಹುಗ್ಗಿ ಅಂದರೆ ಹುಗ್ಗಿಯಲ್ಲಿ ಮೆಣಸು, ಜೀರಿಗೆ, ಹಸಿ ಶುಂಠಿ ಅಂದರೆ ಒಳ್ಳೆ ಹೀಟ್ ಆಗುವ ಪದಾರ್ಥ ಅಂತ. ಮೈಯಲ್ಲಿ ಎಲ್ಲ ಜೀರ್ಣವಾಗದೇ ಇರತಕ್ಕಂಥ ಸಂದರ್ಭ. ಆ ಮೆಣಸು ಹಾಕಿರ್ತಕ್ಕಂತಹ ಪದಾರ್ಥವನ್ನು ನಾವು ಸ್ವೀಕಾರ ಮಾಡಿದರೆ ದೇಹದಲ್ಲಿ ಒಳ್ಳೆ ಜೀರ್ಣಕ್ರಿಯೆ, ಜೀರ್ಣವಾಗುವ ಶಕ್ತಿ ಮತ್ತು ವಿಶೇಷವಾಗಿ ಆ ದೇಹಕ್ಕೆ ತಂಪುತನವನ್ನು ಕೊಡತಕ್ಕಂಥದ್ದು, ಹೀಟ್ ಪರಿಹಾರ ಮಾಡಿ ಒಳ್ಳೆ ತಂಪುತನವನ್ನು ಕೊಡತಕ್ಕಂಥದ್ದು. ಆರೋಗ್ಯದ ದೃಷ್ಟಿಯಿಂದ ನೆಗಡಿ, ಕೆಮ್ಮು ಇದೆಲ್ಲ ಬಹಳ ಇರುತ್ತದೆ ಚಳಿಗಾಲದಲ್ಲಿ. ಮಕ್ಕಳಿಗೆಲ್ಲರಿಗೂ ಕೂಡ ಒಳ್ಳೆ ಮೆಣಸಿನ ಸಾರು, ಈ ಒಂದು ಹುಗ್ಗಿ, ಗೊಜ್ಜು ಇದನ್ನು ನಾವು ಸ್ವೀಕಾರ ಮಾಡಿದರೆ, ದೇವರಿಗೆ ನಿವೇದನೆ ಮಾಡಿದ್ದು, ನಿಶ್ಚಿತವಾಗಿ ನೆಗಡಿ, ಕೆಮ್ಮು, ಯಾವುದೇ ರೋಗ ಅಂದರೆ ತಾಪಗಳು ಆಗೋದಿಲ್ಲ ಎಂಬ ನಿಟ್ಟಿನಲ್ಲಿ ಈ ಹುಗ್ಗಿಯನ್ನು ಹೇಳಿಕೊಟ್ಟಿದ್ದಾರೆ. ಜೊತೆಗೆ ಮೈ ಒಡೆಯುತ್ತದೆ ಚಳಿಗಾಲದಲ್ಲಿ. ಅಂದರೆ ದೇಹದಲ್ಲಿ ಎಣ್ಣೆಯ ಅಂಶ ಕಡಿಮೆಯಾಗಿ ಮೈ ಬಿರುಕು ಬಿಡುತ್ತದೆ, ಮೈ ಒಡೆಯುತ್ತದೆ. ಅದಕ್ಕೆ ನಾವು ಒಳ್ಳೆ ಬೆಣ್ಣೆ, ಈ ತುಪ್ಪ ಮತ್ತು ಮೆಣಸಿನ ಪದಾರ್ಥ, ಮೆಣಸು ಹಾಕಿರ್ತಕ್ಕಂಥ ಪದಾರ್ಥವನ್ನು ಸ್ವೀಕಾರ ಮಾಡಿದಾಗ ದೇಹದಲ್ಲಿ ಅಂದರೆ ಆ ತೈಲಾಂಶವನ್ನು ಹೆಚ್ಚು ಮಾಡುತ್ತದೆ ದೇಹದಲ್ಲಿ. ಆ ಒಂದು ದೃಷ್ಟಿಯಿಂದಲೂ ನಾ ಸಾಮಾನ್ಯವಾಗಿ ಯಾವಾಗ ಹೇಳ್ತಿರ್ತೇನೆ, ನಮ್ಮ ಪ್ರಾಚೀನರು, ಶಾಸ್ತ್ರಕಾರರು ಏನೇನು ಮಾಡಿದ್ದಾರೆ ಆಯಾ ಕಾಲಕ್ಕೆ ತಕ್ಕಂತೆ ಆರೋಗ್ಯ ದೃಷ್ಟಿಯಿಂದಲೂ ಆ ಪದಾರ್ಥ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡಿ, ಚಾತುರ್ಮಾಸ್ಯದ ಮೊದಲು ತಿಂಗಳು ಶಾಖವ್ರತ, ತರಕಾರಿ, ಯಾವುದೇ ವಿಧವಾದ ಹಣ್ಣು ಹಂಪಗಳು. ಯಾಕೆಂದರೆ ಅದು ಮಳೆಗಾಲ ಭಾರಿ. ತರಕಾರಿಗಳಲ್ಲಿ ಹಣ್ಣು ಹಂಪವು ಹುಳ ಇರತಕ್ಕಂತಹ ಕಾಲ. ಆದರೆ ಆರೋಗ್ಯ ದೃಷ್ಟಿಯಿಂದಲೂ ಅದು ಒಳ್ಳೆಯದು. ಆ ರೀತಿ ಒಂದು ತಿಂಗಳು ಬೇಳೆ ಬೇಡ, ಧಾನ್ಯಗಳಲ್ಲಿ ಹುಳ ಹುಪ್ಪಡಿಗಳಿರುತ್ತದೆ, ಸ್ವಚ್ಛ ಮಾಡಿ ತಗೋಬೇಕು. ಅದಕ್ಕಾಗೇನೆ ಉತ್ಥಾನ ದ್ವಾದಶಿ ಆದಮೇಲೆ ಧಾತ್ರಿ ಹವನವನ್ನು ಮಾಡಿ ಮೊದಲು ಬಾರಿ ಬಂದಿರತಕ್ಕಂಥ ರಾಶಿಯನ್ನು, ಬೆಳೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಸ್ವೀಕಾರ ಮಾಡಬೇಕು. ಧಾತ್ರಿ ಹವನದ ಉದ್ದೇಶವೇ ಅದು. ಆಯಾ ಕಾಲದಲ್ಲಿ ಹೇಳಿದ ಆಹಾರ ಪದಾರ್ಥವನ್ನು ನಾವು ದೇವರಿಗೆ ನಿವೇದನೆ ಮಾಡಿ ಸ್ವೀಕಾರ ಮಾಡಿದರೆ ಒಳ್ಳೆ ಆರೋಗ್ಯ, ಆಯಾ ಸಂದರ್ಭಕ್ಕೆ ತಕ್ಕಂತೆ ದೇಹಕ್ಕೆ ಒಂದು ಒಳ್ಳೆ ಪುಷ್ಟಿ. ಆ ದೃಷ್ಟಿಯಿಂದ ಈ ಧನುರ್ಮಾಸಲ್ಲಿ ವಿಶೇಷವಾಗಿ ಹುಗ್ಗಿಯ ನಿವೇದನೆ ಮಾಡಿ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಆಚಾರ್ಯರು ಎರಡು ಆಯಾಮದಲ್ಲೂ ಸಹ ಉತ್ತರ ಕೊಡ್ತಾ ಇದ್ದಾರೆ. ಒಂದು ಶಾಸ್ತ್ರಗಳಲ್ಲಿ ಹೇಗೆ ಹೇಳಿದ್ದಾರೆ ಅದು ಒಂದು, ಜೊತೆಗೆ ರಿಯಲಿಸ್ಟಿಕ್ ವರ್ಲ್ಡ್ ಅದರ ಆಯಾಮ ಏನೇನಾಗತ್ತೆ, ಅದರ ರಿಸಲ್ಟ್ ಏನಾಗತ್ತೆ ಅನ್ನೋದು ಒಂದು. ಈ ಮೂಮೆಂಟ್ ಅಲ್ಲಿ ಸ್ಪೆಷಲಿ ನಮ್ಮ ಗುರುಗಳಾದಂತಹ ಋಷಿಕೇಶ್ ಆಚಾರ್ಯ ಮಠದವ್ರನ್ನ ನೆನ್ಸ್ಕೋತೀನಿ. ಯಾಕಂದ್ರೆ ಅವರು ಎಷ್ಟೊಂದ್ಸರಿ ನಮ್ಗೆ ಹೇಳ್ತಾ ಇದ್ರು, ಆಚರಣೆ ಮಾಡೋಕ್ಕಿಂತ ಮುಂಚೆ ಪ್ರತಿ ಸಲ ಅದ್ರ ರೀಸನ್ ಹುಡುಕ್ತಾ ಹೋಗ್ಬೇಡಿ, ಫಸ್ಟ್ ಅದನ್ನ ಆಚರಣೆ ಮಾಡ್ತಾ ಬನ್ನಿ. ಒಂದಲ್ಲ ಒಂದ್ ದಿವಸ ಅದ್ರ ರೀಸನ್ ನಿಮ್ಗೆ ಗೊತ್ತಾಗೇ ಆಗುತ್ತೆ. ಬೈ ದಟ್ ಟೈಮ್ ನೀವು ಆಲ್ರೆಡಿ ಪುಣ್ಯ ಗಳಿಸ್ಕೊಂಡಿರ್ತೀರ ಅನ್ನೋಂತ ಪ್ರಬಲವಾದಂತಹ ಒಂದು ವಾದ ಅವ್ರದ್ದು. ಇವಾಗ ಎಷ್ಟು ಕನ್ವಿನ್ಸಿಂಗ್ ಆಗುತ್ತೆ ಅಂತಂದ್ರೆ, ಧನುರ್ಮಾಸ ನಾವು ಮಾಡ್ತಾನೆ ಬಂದಿರ್ತೀವಿ, ಅದ್ ಪುಣ್ಯ ಬರ್ತಾನೆ ಇರುತ್ತೆ, ರೀಸನ್ ಗೊತ್ತಿರಲ್ಲ. ಒಂದ್ ದಿವಸ ಗೊತ್ತಾದ್ಮೇಲೆ ಇಷ್ಟು ಪುಣ್ಯ ಆಲ್ರೆಡಿ ಬಂದಿರುತ್ತೆ. ಅದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್. ಆಚಾರ್ಯ ಇದೆಲ್ಲ ಆಚರಣೆ ಬಗ್ಗೆ ಒಂದಾದ್ರೆ, ಧನುರ್ಮಾಸದ ಉಲ್ಲೇಖ ಅದು ಧನುರ್ಮಾಸದ ಮಹಿಮೆ ಎಲ್ಲಾದ್ರೂ ಇದೆಯಾ ಅಂತ? ಪಂಚರಾತ್ರ ಆಗಮದಲ್ಲಿ, ಆಗ್ನೇಯ ಪುರಾಣದಲ್ಲಿ ಅನೇಕ ಕಡೆ ವಿಶೇಷವಾಗಿ ಧನುರ್ಮಾಸದ ಅದ್ಭುತವಾದ ಮಹಿಮೆಯನ್ನು ಹೇಳಿದ್ದಾರೆ ವಿಶೇಷವಾಗಿ. ಆದ್ದರಿಂದ ಪುರಾಣಗಳಲ್ಲಿ ಮುಖ್ಯವಾಗಿ ಒಂದು ಕಥೆ ಬರತಕ್ಕಂಥದ್ದು ಅಂತಂದರೆ, ಇಂದ್ರದೇವರು ಗುರುಗಳಿಗೆ ಮಾಡಿದ ಅವಮಾನದಿಂದ ಅವರಿಗೆ ಅಂದರೆ ಸ್ಥಾನದಿಂದ ಚ್ಯುತಿ ಬರುತ್ತದೆ, ಸ್ವರ್ಗಭ್ರಷ್ಟರಾಗುತ್ತಾರೆ. ದೈತ್ಯರ ಆಕ್ರಮಣದಿಂದ 2-3 ಬಾರಿ ಸ್ಥಾನದಿಂದ ಭ್ರಷ್ಟರಾಗುವ ಸಂದರ್ಭ ಇಂದ್ರದೇವರಿಗೆ ಬರುತ್ತದೆ. ಆ ಸ್ವರ್ಗಾಧಿಪತ್ಯವನ್ನು ಕಳೆದುಕೊಳ್ತಾರೆ ಇಂದ್ರದೇವರು. ಆ ಸಂದರ್ಭದಲ್ಲಿ ಶ್ರದ್ಧಾಭಕ್ತಿಯಿಂದ ಇಂದ್ರದೇವರ ಹೆಂಡತಿ ಋಷಿ ಮುನಿಗಳ ಒಂದು ಮಾರ್ಗದರ್ಶನದ ಮುಖಾಂತರ ಶಚೀದೇವಿಯರು ಈ ಧನುರ್ಮಾಸದಲ್ಲಿ ಶ್ರದ್ಧಾಭಕ್ತಿಯಿಂದ ದೇವರಿಗೆ ಹುಗ್ಗಿಯ ನಿವೇದನೆ ಮಾಡಿದ್ದರ ಪುಣ್ಯ ಪ್ರಭಾವ ಇಂದ್ರನಿಗೆ ಮತ್ತೆ ಸ್ವರ್ಗಾಧಿಪತ್ಯ ಸಿಕ್ಕಿತು ಎಂಬ ಮಾತನ್ನು ಕೂಡ ಹೇಳಿಕೊಡ್ತಾರೆ. ಅದು ಅಂದರೆ ಶಚೀದೇವಿ ಆಚರಣೆ ಮಾಡಿರತಕ್ಕಂಥದ್ದು ಅಂತ ಹೇಳಿಕೊಡ್ತಾರೆ. ನೋಡಿ, ನಿವೇದಯಿತ್ವಾ ಮುದ್ಗಾನ್ನಂ ಪುರೇಂದ್ರಾಣಿ ಸಹಾರ್ಧಕಂ ವಿಷ್ಣವೇ. ಅಲ್ಲಿ ಹೇಳುವಾಗ ದುಃಖತಾ ಸಾಧ್ವಿ ನಿತ್ಯೈಶ್ವರ್ಯ ಮವಾಪಸ.
ನಿತ್ಯ ಐಶ್ವರ್ಯ, ಮತ್ತೆ ಸ್ವರ್ಗಾಧಿಪತ್ಯ. ಧನುರ್ಮಾಸದ ಆಚರಣೆ, ಧನುರ್ಮಾಸದಲ್ಲಿ ದೇವರ ಪೂಜೆ ಮಾಡಿ ಮುದ್ಗಾನ್ನವನ್ನು, ಈ ಹುಗ್ಗಿಯನ್ನು ನಿವೇದನೆ ಮಾಡೋದರಿಂದ ವಿಶೇಷವಾಗಿ ಮತ್ತೆ ಅವರಿಗೆ ಐಶ್ವರ್ಯ ಬಂತು, ಎಲ್ಲ ಕಷ್ಟಗಳ ಪರಿಹಾರ ಆಯಿತು ಅಂತ ತಿಳಿಸಿಕೊಟ್ಟದ್ದುಂಟು. ಇನ್ನೊಂದು ಕಥೆ ಅಂತಂದರೆ ಎಷ್ಟು ವಿಚಿತ್ರ ಅಂತಂದರೆ ನೋಡಿ, ಧನುರ್ಮಾಸದಲ್ಲಿ ಬ್ರಾಹ್ಮಣರಿಗೆ ಆಮಂತ್ರಣ ಹೇಳಿದರೂ ಕೂಡ ಎಷ್ಟು ಪುಣ್ಯ ಬರುತ್ತದೆ ಅಂತ ಹೇಳ್ತಾರೆ. ಒಬ್ಬ ಒಳ್ಳೆ ನವದಂಪತಿಗಳಿಗೆ ಶಾಸ್ತ್ರಾಧ್ಯಯನ ಮಾಡುವ, ವೇದಾದಿ ಶಾಸ್ತ್ರಗಳ ಪಾಠ ಪ್ರವಚನ ಮಾಡುವ ನವದಂಪತಿಗಳಿಗೆ ಆಮಂತ್ರಣ ಹೇಳಿದ ಒಬ್ಬ ರಾಜ. ಹಿಂದಿನ ದಿನ ಆಮಂತ್ರಣ ಹೇಳಲಿಕ್ಕೆ ಹೋಗಿರ್ತಾನೆ ಆಚಾರ್ಯರ ಮನೆಗೆ. ಮರುದಿನ ಬೆಳಿಗ್ಗೆ ಬೇಗನೆ ಬಂದು ದೇವರ ಪೂಜೆ ಎಲ್ಲ ಆದ ಮೇಲೆ ದಂಪತಿ ಪೂಜೆ ಆಗಬೇಕು, ನಮ್ಮ ಮನೆಯಲ್ಲಿ ಭೋಜನಕ್ಕೆ ಬರಬೇಕು ಅಂತ ಹೇಳಿದ. ಆಚಾರ್ಯರ ಮನೆಗೆ ಆಮಂತ್ರಣ ಹೇಳಲಿಕ್ಕೆ ಹೋದಾಗ ಆ ಪರಮ ಸುಂದರಿಯಾದ ಆಚಾರ್ಯರ ಹೆಂಡತಿಯನ್ನು ನೋಡ್ತಾನಂತ ಆ ರಾಜ. ಎಷ್ಟು ಸುಂದರಿ ಇದ್ದಾಳೆ, ಈ ಹುಡುಗಿ, ಈ ಹೆಣ್ಣುಮಗಳು ನನ್ನವಳಾಗಬೇಕು ಅಂತ ಆಸೆ ಬಂತು, ಒಂದು ಕೆಟ್ಟ ಆಸೆ. ಬೆಳಿಗ್ಗೆ ಬೇಗನೆ ಬರೋದು ಕಷ್ಟ, ಹಿಂದಿನ ದಿನ ರಾತ್ರಿಯೇ ನಮ್ಮ ಮನೆಯಲ್ಲಿ ಬಂದು ಮಲ್ಕೊಳ್ಳಿ ಅಂತ ಹೇಳಿದ ಆ ದಂಪತಿಗಳಿಗೆ. ಸರಿ, ಅವರು ಬಂದು ಆ ರಾಜನ ಮನೆಯಲ್ಲಿ ಮಲಗಿದ್ರು. ಪಂಚರಾತ್ರ ಆಗಮದಲ್ಲಿ ಬರತಕ್ಕಂಥ ಒಂದು ಘಟನೆ. ಆವಾಗ ಅವರು ದಂಪತಿಗಳು ಮಲಗಿದಾಗ ಮಧ್ಯರಾತ್ರಿ ರಾಜ ಆ ಬ್ರಾಹ್ಮಣನ ಹೆಂಡತಿಯ ಸಂಪರ್ಕ ಮಾಡಬೇಕು, ಹೋಗಬೇಕು ಅಂತ ಅವಳ ಹತ್ರ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ತಕ್ಷಣ ಆವಾಗ ಅವನಿಗೆ ಅಲ್ಲಿ ಮಹಡಿ ಮನೆಯಲ್ಲಿ ಆ ದಂಪತಿಗಳು ಮಲಗಿರ್ತಾರೆ, ಅವಳನ್ನು ಏನಾದರೂ ಮಾಡಿ ಕರ್ಕೊಂಡು ಬಂದು ವಶ ಮಾಡಿಕೊಳ್ಳಬೇಕು ಅಂತ ಬ್ರಾಹ್ಮಣನ ಹೆಂಡತಿಯನ್ನ. ಆ ಮೆಟ್ಟಲು ಹತ್ತುವಾಗಲೇ ಹಾವು ಕಡಿದು ಸತ್ತು ಹೋಗ್ತಾನೆ ತಕ್ಷಣ. ನೋಡಿ, ಮಾಡಿದ್ದು ಒಳ್ಳೆ ಪುಣ್ಯ ಕಾರ್ಯವೇ, ಸತ್ಕಾರ್ಯ ಮಾಡ್ತಾ ಇದ್ದಾನೆ. ಆದರೆ ಕಣ್ಣಲ್ಲಿ ಕೃಷ್ಣ ಕೃತಿ ನೋಡದೆ ಪರ ಹೆಣ್ಣಿನ ನೋಡುವ ತಪ್ಪು, ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು. ಆ ಪರಸ್ತ್ರೀ ಮೇಲೆ ದೃಷ್ಟಿ ಹಾಕಿದಲ್ಲ, ಶಿಕ್ಷೆ ಆಯಿತು. ತಕ್ಷಣ ಮತ್ತೆ ಆ ಬ್ರಾಹ್ಮಣರು ಪ್ರಾರ್ಥನೆ ಮಾಡಿದರು, ದೇವತೆಗಳ ಅನುಗ್ರಹದಿಂದ ಧನುರ್ಮಾಸದ ಭೋಜನಕ್ಕೆ ಬ್ರಾಹ್ಮಣರಿಗೆ ಕರೆದಿದ್ದಾನಲ್ಲ, ಆ ಪುಣ್ಯದಿಂದ ಆ ಪಾಪ ಪರಿಹಾರವಾಗಿ ಹಾವಿನ ವಿಷ ಹೋಗಿ ತೆಗೆದು ಮತ್ತೆ ಅವನು ಬದುಕಿ ವಿಶೇಷವಾಗಿ ಸದ್ಗತಿಯನ್ನು ಪಡೆದ, ಒಳ್ಳೆ ಸದ್ಬುದ್ಧಿ ಬಂತು, ಧನುರ್ಮಾಸದ ಆಚರಣೆ ಮಾಡಿದ ಅಂತ ಕಥೆ ಕೇಳ್ತೇವೆ. ಹೀಗೆ ಧನುರ್ಮಾಸದಲ್ಲಿ ದೇವರ ಪೂಜೆ ಮಾಡಿ ಹುಗ್ಗಿ ನಿವೇದನೆ ಮಾಡಿ ಬ್ರಾಹ್ಮಣ ದಂಪತಿಗಳಿಗೆ ಭೋಜನ ಮಾಡಿಸ್ಬೇಕು. ಇಲ್ಲಿ ಮುಖ್ಯವಾಗಿ ದೇವರಿಗೆ ಧನುರ್ಮಾಸದಲ್ಲಿ ಪ್ರತಿನಿತ್ಯ ಸರಿಯಾಗಿ ಸೂರ್ಯೋದಯ ಒಳಗಾಗಿ ಅರುಣೋದಯ ಕಾಲಕ್ಕೆ ಹುಗ್ಗಿಯ ನಿವೇದನೆ, ನೈವೇದ್ಯಕ್ಕೆ ಬಹಳ ಮಹತ್ವ. ಊಟನೂ ಕೂಡ ಕಡ್ಡಾಯವಾಗಿ 7 ಗಂಟೆ ಒಳಗೇನೆ ಮಾಡಬೇಕು ಅಂತಿಲ್ಲ, ಮಾಡಿದರೆ ವಿಶೇಷ ಪುಣ್ಯ, ಒಳ್ಳೆಯದು. ಭಾಳ ಹೇಳ್ತಾರೆ ಎಷ್ಟು ಮಹತ್ವ ಅಂದರೆ ಅರುಣೋದಯ ಕಾಲಕ್ಕೆ ಧನುರ್ಮಾಸದಲ್ಲಿ ನಾವು ಹೆಚ್ಚಿನ ಪಾರಾಯಣ, ಜಪ ತಪ ಅನುಷ್ಠಾನ ಇದೆ, ಅಷ್ಟಮಹಾಮಂತ್ರಗಳನ್ನು ಮಾಡಬೇಕು. ಧನುರ್ಮಾಸದಲ್ಲಿ ದೇವರಿಗೆ ಪೂಜೆ ಮಾಡಿ ಹುಗ್ಗಿಯ ನಿವೇದನೆ ಮಾಡಿ ಊಟ ಆದ ಮೇಲೂ ಜಪತಪಗಳ ಅನುಷ್ಠಾನಕ್ಕೆ ಅವಕಾಶ ಇದೆ ಅಂತ ಧನುರ್ಮಾಸದಲ್ಲಿ ಮಾತ್ರ ವಿಶೇಷವಾಗಿ. ಅಂದ್ರೆ ಆ ಯೋಗ್ಯ ಕಾಲಕ್ಕೆ ಬೇಗನೆ ಮಾಡಬೇಕು, ಅರುಣೋದಯ ಕಾಲಕ್ಕೆ ಹುಗ್ಗಿಯ ನಿವೇದನೆ ಮಾಡಬೇಕು, ಅವಶ್ಯವಾಗಿ ದಂಪತಿಗಳಿಗೆ ಭೋಜನವನ್ನು ಮಾಡಿಸಬೇಕು. ಹೆಚ್ಚಿನ ಆನ್ಮೀಕ ಇದ್ದರೆ ಊಟ ಆದ ಮೇಲೂ ಮಾಡಬಹುದು ಅಂತ ಒಂದು ಅವಕಾಶವನ್ನು ಕೂಡ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಅಂತ ತಿಳಿಸ್ತಾರೆ. ಅದಕ್ಕೆ ಧನುರ್ಮಾಸದ ಧರ್ಮಾಚರಣೆಯೂ ಕೂಡ ಅವಶ್ಯವಾಗಿ ನಾವು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ ಪುರಾಣಗಳಲ್ಲಿ. ಆಚಾರ್ಯ ಹೇಳ್ತಿರ್ಬೇಕಾದ್ರೆ ಪುರಾಣಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ, ಮತ್ತೆ ಎಕ್ಸಾಂಪಲ್ ಸಹ ಇದೆ. ಜೊತೆಗೆ ರೆಗ್ಯುಲರ್ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನಾದ್ರು ತೊಂದರೆ ಆದ್ರೆ ಧನುರ್ಮಾಸದ ಊಟ ಆದ್ಮೇಲೂ ಸಹ ಅದಕ್ಕೆ ಅವಕಾಶ ಕೊಟ್ಟಿದಾರಲ್ಲ, ಅದೊಂದು ವಿಶೇಷ. ಜೊತೆಗೆ ಆಚಾರ್ಯ ನೀವು ಅವಾಗ ಹೇಳ್ತಿರ್ಬೇಕಾದ್ರೆ ಇಡೀ ಧನುರ್ಮಾಸದಲ್ಲಿ ಒಂದ್ ದಿವಸ ಆದ್ರೂ ಕರೆಕ್ಟ್ ಆಗಿ ಆಚರಣೆ ಮಾಡ್ಬೇಕು, ಒಂದ್ ದಿವಸ ಆದ್ರೂ ಅರುಣೋದಯ ಕಾಲದಲ್ಲಿ ದೇವರಿಗೆ ನೈವೇದ್ಯ ತೋರಿಸ್ಬೇಕು ಅಂತಾರೆ. ಅದನ್ನ ಎಲ್ರೂ ಸಹ ಅದು ಉಲ್ಲೇಖ ಏನ್ ಹೇಳ್ತಾರೆ ಅಂದ್ರೆ ವ್ಯತಿಪಾತ ಯೋಗ ಅಂತಾರೆ. ಆ ವ್ಯತಿಪಾತ ಯೋಗ ಅಂದ್ರೆ ಏನು, ಅದ್ರ ಬಗ್ಗೆ ಹೇಳೋದಾದ್ರೆ? ನೀವು ಹೇಳಿದ ಹಾಗೆ ಧನುರ್ಮಾಸ ಅಂದ್ರೆ 1 ತಿಂಗಳು ಆಚರಣೆ ಮಾಡಬೇಕು. ಸುಮಾರು ಈಗ ಬರುವ 17ನೇ ತಾರೀಕು ಧನುರ್ಮಾಸ ಆರಂಭವಾಗುತ್ತದೆ. 1 ತಿಂಗಳು ಪ್ರಯತ್ನಪೂರ್ವಕವಾಗಿ ಆದರೆ ಪ್ರತಿನಿತ್ಯ ದೇವರಿಗೆ ಹುಗ್ಗಿಯ ನಿವೇದನೆ ಮಾಡಬೇಕು. ಕೆಲವರು ಮನೆಯಲ್ಲಿ ಇನ್ನೂ ಆಚರಣೆ ಮಾಡ್ತಾರೆ, ಪ್ರತಿನಿತ್ಯ ಬೆಳಗ್ಗೆ 7 ಗಂಟೆಗೇನೆ ಊಟ ವಿಶೇಷವಾಗಿ, ಅಂದರೆ ಅದು ದೇವರ ನೈವೇದ್ಯ ಮಾಡಿ ನಿವೇದನೆ ಮಾಡಿ ಮಾಡ್ತಾರೆ, ಭಾಳ ಒಳ್ಳೆಯದು. ಆದರೆ ಇಡೀ 1 ತಿಂಗಳು ಅಷ್ಟು ಬೇಗನೆ ಎದ್ದು ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟ ಅಂದರೆ 2 ದಿನವಾದರೂ ಮಾಡಿ ಅಂತ ಹೇಳಿದ್ದಾರೆ. ವ್ಯತಿಪಾತ ಯೋಗ ಇದ್ದಾಗ, ವೈದ್ಯತಿ ಯೋಗ ಇದ್ದಾಗ
ಈಗ 12 ಮಾಸ, 6 ಋತುಗಳು, 27 ನಕ್ಷತ್ರಗಳು ಹೀಗೆಲ್ಲ ಕೇಳ್ತೇವೆ. ನಕ್ಷತ್ರಗಳ ಜೊತೆ ಯೋಗ ಅಂತ ಹೇಳ್ತಾರೆ. ಯೋಗ ಕರಣಗಳು ಅಂತ ಉಂಟು. ಇಂದಿನ ದಿನವೇ ಶುಭ ದಿನವು, ಇಂದಿನ ಯೋಗ ಶುಭ ಯೋಗ ಅಂತ ಹೇಳಿದ್ದುಂಟು. ಅಂದರೆ ವ್ಯತಿಪಾತ, ವೈದೃತಿ, ಶುಭ ಯೋಗ, ವಿಷ್ಕಂಭ ಯೋಗ ಅಂತ ಕರೀತೀವಿ. ಹೀಗೆ ಅನೇಕ ಯೋಗಗಳಿದೆ. ವ್ಯತಿಪಾತ ಮತ್ತು ವೈದೃತಿ ಯೋಗ ಒಂದು ತಿಂಗಳಲ್ಲಿ ಈ ಎಲ್ಲ ಯೋಗಗಳು ಬಂದು ಹೋಗುತ್ತವೆ. ಹಾಗೆ ಈ ವ್ಯತಿಪಾತ ಮತ್ತು ವೈದೃತಿ ಯೋಗ ಇದ್ದಾಗಲಾದರೂ ವಿಶೇಷವಾಗಿ ಧನುರ್ಮಾಸದ ಧರ್ಮಾಚರಣೆಯನ್ನ ಮಾಡಿ, ಬೇಗನೆ ದೇವರ ಪೂಜೆ ಮಾಡಿ, ಅರುಣೋದಯ ಕಾಲಕ್ಕೆ ಹುಗ್ಗಿ ನಿವೇದನೆ ಮಾಡಿ ಅವತ್ತು ಊಟ ಮಾಡಿ ಅಂತ ಬಹಳ ಪುಣ್ಯ. ವ್ಯತಿಪಾತ ಯೋಗ ಅಂದ್ರೆ ಏನು ಗೊತ್ತಾ? ಅಂದ್ರೆ ಸೂರ್ಯ ಚಂದ್ರರು ಪರಸ್ಪರವಾಗಿ ಒಬ್ಬರ ಮೇಲೆ ಒಬ್ಬರು ದೃಷ್ಟಿಯನ್ನು ಬೀರ್ತಾರಂತೆ. ಸೂರ್ಯನ ದೃಷ್ಟಿ ಚಂದ್ರನ ಮೇಲೆ, ಚಂದ್ರನ ದೃಷ್ಟಿ ಸೂರ್ಯನ ಮೇಲೆ. ಆ ಇಬ್ಬರ ದೃಷ್ಟಿಯನ್ನ ಬೀರಿದಾಗ ಮಧ್ಯದಲ್ಲಿ ಹುಟ್ಟಿದ್ದೇ ಒಬ್ಬ ವ್ಯತಿಪಾತ ಅಂತ ಒಬ್ಬ ದೇವತೆನೂ ಇದ್ದಾನೆ, ಒಬ್ಬ ವ್ಯಕ್ತಿ. ಪ್ರಳಯ ಕಾಲಕ್ಕೆ ಸದೃಶವಾದ ಅಗ್ನಿಯಂತೆ ಕಾಂತಿ ಉಳ್ಳವನು ಅಂತಾರೆ. ಅಂತಹ ವ್ಯಕ್ತಿ ಜನಿಸ್ತಾನೆ, ಅವನಿಗೆ ವ್ಯತಿಪಾತ ಅಂತ ಕರೀತಾರೆ. ಸೂರ್ಯನ ವ್ಯತಿಪಾತ, ಚಂದ್ರನ ವ್ಯತಿಪಾತ. ಪಾತ ಅಂದ್ರೆ ಬೀಳೋದು, ದೃಷ್ಟಿ ಬೀಳೋದು ಅಂತ ಅರ್ಥ. ಸೂರ್ಯನ ದೃಷ್ಟಿ, ಚಂದ್ರನ ದೃಷ್ಟಿ, ಇಬ್ಬರ ದೃಷ್ಟಿ ಬಿದ್ದಾಗಲೇ ಹುಟ್ಟಿದ್ದು ಒಂದು ವ್ಯತಿಪಾತ ಅಂತ ಹೇಳ್ತಾರೆ. ಚಂದ್ರಾರ್ಕಯೋರ್ ನಯನ ವೀಕ್ಷಣ ಜಾತ ಮೂರ್ತಿ ಕಾಲ ನಲದ್ವಿತಿ ನಿಭಃ ಪುರುಷೋತಿ ರೌದ್ರ ಅಂತ ಕರೀತಾರೆ. ಸೂರ್ಯ ಚಂದ್ರರ ದೃಷ್ಟಿ ಬಿದ್ದು ಹುಟ್ಟಿದ ಒಂದು ವಿಶಿಷ್ಟ ವ್ಯಕ್ತಿನೇ ವ್ಯತಿಪಾತ ಅಂತ ಕರೀತಾರೆ. ಈ ರೀತಿ ಆ ವ್ಯತಿಪಾತ ಯೋಗ ಇದ್ದಾಗ ಒಂದು ವಿಶೇಷವಾದ ದಿನ, ಅವತ್ತು ಧನುರ್ಮಾಸದ ಆಚರಣೆಯನ್ನ ಅವಶ್ಯವಾಗಿ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಅಪಾರವಾದ ಪುಣ್ಯ ಬರುತ್ತದೆ ಅಂತ ಹೇಳ್ತಾರೆ. ವ್ಯತಿಪಾತ ಯೋಗದ ದಿನ ದೇವರ ಪೂಜೆ ಮಾಡಿ, ದೇವರಿಗೆ ಹುಗ್ಗಿಯ ನಿವೇದನೆ ಮಾಡಿ, ಬ್ರಾಹ್ಮಣ ದಂಪತಿಗಳಿಗೆ ಭೋಜನ ಮಾಡಿಸಿದ್ರೆ ನಿಮ್ಮ ಎಲ್ಲ ಅನಿಷ್ಟಗಳು, ಕಷ್ಟಗಳು, ಪಾಪಗಳು ಪರಿಹಾರವಾಗಿ ಸಕಲ ಇಷ್ಟಾರ್ಥ ಸಿದ್ಧಿ ಎಂಬ ಮಾತನ್ನು ಹೇಳ್ತಾರೆ. ಮತ್ತು ಬ್ರಾಹ್ಮಣ ದಂಪತಿಗಳಿಗೆ ನಾ ಹೇಳಿದೆ, ದೋಸೆ ಅಡಿಗೆ ಮಾಡಿ ಹಾಕಬೇಕಂತ, ಒಳ್ಳೆ ಶಾವಿಗೆ ಪಾಯಸವನ್ನು ಮಾಡಿ ಹಾಕಬೇಕು ಹುಗ್ಗಿಯ ಜೊತೆಗೆ, ಅಥವಾ ಗಸಗಸೆ ಪಾಯಸ ಬಿಸಿ ಬಿಸಿ ಆದದ್ದು, ಮೆಣಸು ಹಾಕಿದ ಪದಾರ್ಥ. ಮೆಣಸನ್ನು ಹೆಚ್ಚಾಗಿ ಉಪಯೋಗಿಸಬೇಕು ಅಂತ ಹೇಳಿದೆ ನಾನು. ಆ ಚಳಿ ನಿವಾರಣೆಗಾಗಿ, ಎಲ್ಲ ನೆಗಡಿ, ಕೆಮ್ಮು, ಜ್ವರ, ತಾಪಗಳ ಪರಿಹಾರಕ್ಕಾಗಿ ಮೆಣಸನ್ನು ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಆ ರೀತಿ ಜೊತೆಗೆ ಕೆಲವು ದಾನಗಳನ್ನು ಹೇಳಿದ್ದಾರೆ ಧನುರ್ಮಾಸದಲ್ಲಿ. ಅದನ್ನು ಹೇಳಿಬಿಡಿ ಸುಮ್ಮನೆ. ಅಂದರೆ ಚಳಿ ಇರೋದ್ರಿಂದ ಒಳ್ಳೆ ಶಾಲು ದಾನ, ಧಾವಳಿ ದಾನ, ಧಾವಳಿ ಅಂತ ಹೇಳೋದುಂಟು. ರೇಷ್ಮೆ ವಸ್ತ್ರದ ದಾನಕ್ಕೆ ಬಹಳ ಮಹತ್ವ ಹೇಳ್ತಾರೆ. ಬೆಣ್ಣೆ ದಾನ, ಬ್ರಾಹ್ಮಣರಿಗೆ ಬಿಸಿ ಬಿಸಿ ಹುಗ್ಗಿಯ ಜೊತೆಗೆ ಬೆಣ್ಣೆ ಹಾಕ್ಕೊಂಡು ಊಟ ಮಾಡಬೇಕಂತ ದೇವರಿಗೆ ನಿವೇದನೆ ಮಾಡಿರ್ತಕ್ಕಂಥದ್ದು ಅಪಾರವಾದ ಪುಣ್ಯವನ್ನು ಹೇಳಿದ್ದಾರೆ. ಒಂದಕ್ಕೊಂದು ಕೂಡ ಸ್ವರ್ಗಾದಿ ಲೋಕಗಳು, ಮೋಕ್ಷವೇ ಪ್ರಾಪ್ತವಾಗುತ್ತದೆ. ಯಥಾಶಕ್ತಿಯಾಗಿ ಅವರು ಆ ದಂಪತಿಗಳ ಭೋಜನವನ್ನು ಮಾಡಿಸ್ತಾ ಈ ಧನುರ್ಮಾಸದ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿಕೊಡ್ತಾರೆ. ಸರ್, ಇಷ್ಟೊಂದು ಧನುರ್ಮಾಸದ ಬಗ್ಗೆ ಹೇಳಿದ್ರಿ ಡೀಟೇಲ್ ಆಗಿ. ಆಚಾರ ಬಗ್ಗೆ ನಂಗೆ ಇನ್ನೊಂದು ಏನ್ ವಿಶೇಷತೆ ಅನ್ಸುತ್ತೆ ಅಂತಂದ್ರೆ, ನಾವ್ ಮುಂದೆ ತಲೆಯಲ್ಲಿ ಏನ್ ಪ್ರಶ್ನೆ ಬರುತ್ತೆ, ಆಚಾರ ಅದನ್ನ ಆಲ್ರೆಡಿ ಬಹಳಷ್ಟು ಸಾರಿ ಆನ್ಸರ್ ಮಾಡಿದ್ದಾರೆ. ಮುಂಚೆ ಹೇಳ್ದಂಗೆ ಯುವಕರಿಗೆ ಅಥವಾ ಎಸ್ಪೆಷಲಿ ಬಾಲಕರಿಗೆ ಇವ್ರ ಮಾತಾಡೋ ಅಥವಾ ಇವರ ವ್ಯಕ್ತಿತ್ವ ತುಂಬಾ ಅಟ್ರಾಕ್ಟ್ ಆಗುವಂತದ್ದು. ಸೊ ಈ ಪಾಡ್ಕಾಸ್ಟ್ ಮೇಜರ್ಲಿ ಆ ಝೋನ್ ಆಫ್ ಪೀಪಲ್ಗೆ, ವೇರ್ ನಿಮ್ಗೆ ಏನಾದ್ರು ಧನುರ್ಮಾಸ ಅಥವಾ ವೈಕುಂಠ ಏಕಾದಶಿ ಬಗ್ಗೆ ತುಂಬಾ ಡೌಟ್ಸ್ ಇತ್ತು ಅಂತಂದ್ರೆ, ಇದು ಒಂಥರ ಲರ್ನಿಂಗ್ ಲೆಸನ್ ತರ. ಬಿಕಾಸ್ ಯಾರು ಸಹ ಫ್ರಮ್ ದ ಸ್ಕ್ರಾಚ್ ಹೇಗ್ ಶುರು ಮಾಡ್ಬೇಕನ್ನೋ ವಿಚಾರ ಬಂತು ಅಂತಂದ್ರೆ, ಏಕಾಂತದಲ್ಲೂ ಸಹ ಈ ಕಾರ್ಯಕ್ರಮ ನೀವು ನೋಡಿದ್ರೆ ನೀವೆಲ್ಲಿ ನಿಂತ್ಕೊಳ್ತೀರ ಅನ್ನೋದು ಬಹಳಷ್ಟು ನಿಮ್ಗೆ ಮನವರಿಕೆ ಆಗುತ್ತೆ. ಇಷ್ಟೊತ್ತು ಧನುರ್ಮಾಸದ ವಿಶೇಷತೆ ಬಗ್ಗೆ ಮತ್ತೆ ವೈಕುಂಠ ಏಕಾದಶಿ ಬಗ್ಗೆ ವಿಶೇಷತೆ ಬಗ್ಗೆ ಹೇಳಿದ್ರಿ ಆಚಾರ್ಯ. ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಬಂದಕ್ಕೆ ಬಹಳ ಬಹಳ ಧನ್ಯವಾದಗಳು. ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಹೇಗೆ ಅನಿಸ್ತಾ ಆಚಾರ್ಯ? ನಮ್ಮೆಲ್ಲ ಟೀಮ್ ಅವ್ರ ಬಗ್ಗೆ, ಚಾನೆಲ್ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ. ನಿಜವಾಗ್ಲೂ ಬಹಳ ಸಂತೋಷ ಆಯಿತು. ಬಹಳ ದಿನಗಳಿಂದ ಈ ಚಾನಲಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೇನೆ. ಬಹಳ ದಿನಗಳ ಹೇಳ್ತಾ ಇದ್ದೆ ಸರ್ವೋತ್ತಮ ಅವರು ಎಲ್ಲರೂ ಕೂಡ ಆ ರೀತಿ. ಇವತ್ತು ಬಂದು ಈ ಒಂದು 2 ವಿಷಯಗಳನ್ನು ಕೆಲವು ಸಂಕ್ಷೇಪವಾಗಿ ತಿಳಿದ 1-2 ವಿಷಯ ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ದೇವೆ. ನಿಜವಾಗಲೂ ಯುವಕರು ಇಷ್ಟು ಜನ ಸೇರಿ ಅತ್ಯಂತ ಉತ್ಸಾಹದಿಂದ ಈಗಿನ ಯುವಕರಿಗೆ
ಒಳ್ಳೆ ಪ್ರೇರಣೆ ಆಗಬೇಕು, ಧರ್ಮ ಮಾರ್ಗಕ್ಕೆ ಅವರು ಬರಬೇಕು ಅಂತ ಒಳ್ಳೆ ಒಳ್ಳೆ ವಿಷಯಗಳ ಚರ್ಚೆ ಬ್ರಾಡ್ಕಾಸ್ಟ್ ಮುಖಾಂತರ ನೀವು ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಇದು ಬಹಳ ಉತ್ತಮವಾದ ಕಾರ್ಯ. ಯಾವುದ್ಯಾವುದೋ ಏನೇನೋ ಮಾಡ್ತೇವೆ ಈಗಿನ ಯುವಕರು, ಆದರೆ ಶಾಶ್ವತವಾಗಿ ನಿಜವಾಗಲೂ ಮನಸ್ಸಿಗೆ ಒಂದು ಆನಂದ ನೆಮ್ಮದಿ ಕೊಡತಕ್ಕಂಥದ್ದು ಅದು ಧರ್ಮ ಮಾರ್ಗವೇ. ಕೆಲಸದ ಜೊತೆಗೆ ಧರ್ಮ ಮಾರ್ಗದಲ್ಲಿದ್ದಾಗ ನಿಶ್ಚಿತವಾಗಿ ಮನಸ್ಸಿನ ಶಾಂತಿ ಸಮಾಧಾನ ನಾವು ಕಂಡುಕೊಳ್ಳಬಹುದು. ಆ ನಿಟ್ಟಿನಲ್ಲಿ ಮಧ್ವ ಹೃದಯ ವಾಸದ ಎಲ್ಲ ಯುವಕರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಉತ್ಸಾಹದಿಂದ ಈ ಕಾರ್ಯಕ್ರಮ ಮಾಡ್ತಾ ಇರೋ ನಿಜವಾಗಲೂ ಬಹಳ ಸಂತೋಷವಾಗುತ್ತದೆ. ಈ ಒಂದು ನಿಟ್ಟಿನಲ್ಲಿ ಈ ಸಂದರ್ಭ ನಾವು ಕೂಡ ಈ ಒಂದು ಚಾಲನ ಮುಖಾಂತರ ಆ ಜನರಿಗೆ 2 ವಿಷಯವನ್ನು ತಿಳಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದು ನಿಜವಾಗಲೂ ಬಹಳ ಸಂತೋಷಕರವಾದ ವಿಚಾರ. ವಿಶೇಷವಾಗಿ ಇನ್ನೂ ಭಗವಂತ ನಿಮಗೆ ಶಕ್ತಿ, ಧೈರ್ಯ, ಆಸಕ್ತಿಯನ್ನು ಕೊಟ್ಟು ಹೆಚ್ಚಿನ ಅನುಕೂಲತೆಯನ್ನು ಕೊಟ್ಟು ಇನ್ನು ವಿಶೇಷವಾಗಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆಯಾಗಿ, ಯಾಕೆಂದರೆ ಅಂಧಶ್ರದ್ಧೆ ಮೂಢನಂಬಿಕೆ ಇರಬಾರದು. ಆದರೆ ಸಾತ್ವಿಕವಾದ ಮಾರ್ಗದಲ್ಲಿ ನಿಜವಾದ ಸಾಧನೆ ಏನು, ನಿಜವಾಗಲೂ ಧರ್ಮಾಚರಣೆ ಹೇಗೆ ಮಾಡಬೇಕು ಅಂತ ತಿಳ್ಕೊ. ಯಾಕೆ ಶಾಸ್ತ್ರ ನೀವೆಲ್ಲ ಮಾಡೋದು ಎಷ್ಟು ಅದ್ಭುತ ಅಂದರೆ, ಶಾಸ್ತ್ರದ ಮಾತಿದೆ, ಏನೋ ನಮ್ಮಪ್ಪ ಮುತ್ತಾತ ಅಜ್ಜ ಮಾಡ್ತಾ ಇದ್ರು ಆ ಕೆಲಸ ನಾನು ಮಾಡ್ತೇನೆ ಮನೆಯಲ್ಲಿ ಅಲ್ಲ. ಧರ್ಮಾಚರಣೆ ಮಾಡೋದು ಮುಖ್ಯ ಅಲ್ಲ, ತಿಳುವಳಿಕೆ ಪೂರ್ವಕ ಧರ್ಮಾಚರಣೆ ಇರಬೇಕು. ಧರ್ಮಸ್ಯ ವಚನಂ ಶ್ರೇಯ ಧರ್ಮ ಜ್ಞಾನಂತು ದುಷ್ಕರಂ ಅಂತಾರೆ. ಧರ್ಮಾಚರಣೆ ಮಾಡೋದು ಸುಲಭ, ಆದರೆ ನಾಲೆಜ್ ಇರಬೇಕು. ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಏನು ಮಾಡಿದರೆ ಏನಾಗುತ್ತದೆ, ಆ ತಿಳುವಳಿಕೆ ಪೂರ್ವಕ ಧರ್ಮಾಚರಣೆ ಇದ್ದಾಗ ಮಾತ್ರ ಮಾಡಿದ ಧರ್ಮ ಪೂರ್ಣ ಮಟ್ಟದಲ್ಲಿ ಸಾರ್ಥಕ. ಆ ನಿಟ್ಟಿನಲ್ಲಿ ನೀವು ಮಾಡುವ ಕಾರ್ಯ ನಿಜವಾಗಲೂ ಬಹಳ ಸಂತೋಷವಾಗುತ್ತದೆ. ಅವಶ್ಯವಾಗಿ ನಮ್ಮಿಂದ ಯಾವುದೇ ರೀತಿಯ ಸಹಾಯ ಯಾವಾಗಲೂ ನಿಮಗೆಲ್ಲರಿಗೂ ಇದೆ. ಎಲ್ಲ ವಿದ್ವಾಂಸರ ಮುಖಾಂತರ ಅದನ್ನು ತಿಳಿಸ್ತಾ ನಿಜವಾಗಲೂ ನಿಮಗೆಲ್ಲ ವಿಶೇಷವಾಗಿ ಇನ್ನೂ ಭಗವಂತ ಆಯುರಾರೋಗ್ಯವನ್ನು ಕೊಟ್ಟು ಹೆಚ್ಚಿನ ಶಕ್ತಿ ಉತ್ಸಾಹಗಳನ್ನು ಕೊಟ್ಟು ಇನ್ನು ಹೆಚ್ಚಿನ ಧರ್ಮ ಕಾರ್ಯಗಳನ್ನು ಮಾಡಿಸಲಿ, ಶಾಸ್ತ್ರಾಧ್ಯಯನ ಮಾಡುವ ಒಂದು ಒಳ್ಳೆ ಇನ್ನೂ ಹೆಚ್ಚಿನ ಸೌಭಾಗ್ಯ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ, ಈಗ ವೈಕುಂಠ ಏಕಾದಶಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಏಕಾದಶಿ ಅಂದ್ರೆ ಏನು, ಬೇರೆ ದಿವಸಗಳಿಗಿಂತ ಏಕಾದಶಿಗೆ ಯಾಕೆ ಅಷ್ಟೊಂದು ಮಹತ್ವ? ಏಕಾದಶಿ ಸಾಮಾನ್ಯವಾಗಿ ಪ್ರಸಿದ್ಧ ಇರೋದು ಉಪವಾಸ ಅಂತ. ಮೊದಲನೇ ನಮ್ಮ ಜನರಿಗೆ ಉಪವಾಸ ಅಂದ್ರೆ ಅರ್ಥ ನಾವು ಚಿಂತನೆ ಮಾಡಬೇಕು. ಬರೇ ಏನೂ ತಿನ್ನಬಾರದು, ಉಪವಾಸದಿಂದ ಇರಬೇಕು, ಒದ್ದಾಟ ಆಗುತ್ತದೆ, ಸಂಕಟ ಪಡಬೇಕು, ಇಷ್ಟು ಮಾತ್ರ ಅಲ್ಲ. ಮುಖ್ಯವಾಗಿ ಉಪವಾಸ ಎಂಬ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಉಪ ಸಮೀಪೆ ವಾಸ. ಉಪ ಅಂದ್ರೆ ಸಮೀಪದಲ್ಲಿ, ವಾಸ ಸಮೀಪದಲ್ಲಿ ವಾಸ ಮಾಡೋದು. ಯಾರ ಸಮೀಪದಲ್ಲಿ? ಭಗವಂತನ ಸಮೀಪದಲ್ಲಿ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.